ಆಪರೇಷನ್ ಅನಾರೋಗ್ಯ ಅಂತ ಸಂಕಷ್ಟದಲ್ಲಿರೋ ಆ ಕುಟುಂಬಕ್ಕೆ ಆಟೋ ಆಸರೆಯಾಗಿತ್ತು. ಆ ದಿನ ಆಟೋ ಓಡಿದ್ರೆ ಮಾತ್ರ ಅವರ ಬದುಕು ಸಾಗ್ತಾ ಇತ್ತು. ಆದ್ರೆ ಅದೇ ಆಟೋ ನಿಂತಲ್ಲೇ ನಿಂತಿದ್ದು ಬಡ ಕುಟುಂಬ ಬೀದಿಗೆ ಬಂದಿದೆ. ಗ್ಯಾಸ್ ಸಿಗದೆ ಹೀಗೆ ಸಾವಿರಾರು ಚಾಲಕರು ಸಂಕಷ್ಟ ಅನುಭವಿಸ್ತಾ ಇದ್ದು ಅಂತ ನೋವಿನ ಕಥೆಗಳನ್ನ ತೋರಿಸ್ತೀವಿ ನೋಡಿ. ಮನೆಯಲ್ಲಿ ಕಿತ್ತು ತಿನ್ನೋ ಬಡತನ, ಒಂದೊತ್ತಿನ ಊಟಕ್ಕೂ ಪರದಾಟ. ಈ ಪುಟ್ಟ ಮನೆಯಲ್ಲೇ ಅಪ್ಪ, ಅಮ್ಮ, ಗಂಡ, ಹೆಂಡತಿ, ಮಕ್ಕಳು ಅಂತ 9 ಜನ ವಾಸವಾಗಿದ್ದಾರೆ. ಈ ಇಡೀ ಕುಟುಂಬಕ್ಕೆ ಆಸರೆಯಾಗಿರೋದು ಈ ಆಟೋ. ಆದ್ರೆ ಇದೇ ಆಟೋ ನಿಂತಲ್ಲೇ ನಿಂತಿದೆ. ಬಡ ಕುಟುಂಬದ ಅನ್ನಕ್ಕೂ ಕಲ್ಲು ಬಿದ್ದಿದೆ. ಇದು ಕೇವಲ ಒಬ್ಬ ಆಟೋ ಚಾಲಕನ ಕಥೆಯಲ್ಲ. ಗ್ಯಾಸ್ ಸಂಕಷ್ಟದಿಂದಾಗಿ ರಾಜ್ಯದ ಉದ್ದಗಲಕ್ಕೂ ಇಂಥ ಕಣ್ಣೀರ ಕಥೆಗಳೇ ಕಾಣ್ತಿವೆ. ಅವುಗಳನ್ನೇ ಒಂದೊಂದಾಗಿ ತೋರಿಸ್ತೀವಿ ನೋಡಿ. ನಿಂತಲ್ಲೇ ನಿಂತ ಆಟೋ ಚಾಲಕನ ಸಂಕಷ್ಟ. ಇರಾನ್ ಅಮೆರಿಕ ಯುದ್ಧದಿಂದ ರಾಜ್ಯದಲ್ಲಿ ಸಂಕಷ್ಟಕ್ಕೆ ಸಿಲುಕಿದವರು ಒಬ್ಬಿಬ್ರಲ್ಲ. ಅದರಲ್ಲೂ ಆಟೋ ಚಾಲಕರ ಗೋಳಂತೂ ಕೇಳೋದೇ ಬೇಡ. ಗದಗ ನಗರದ ಎಸ್ಎಂ ಕೃಷ್ಣ ಬಡಾವಣೆ ನಿವಾಸಿ ನರೇಶ್ ಮಡಿವಾಳರ್ ಅನ್ನೋ ಈ ಚಾಲಕ ಆಟೋದಿಂದಲೇ ಬದುಕು ಕಟ್ಟಿಕೊಂಡಿದ್ದಾರೆ. ತಂದೆ ತಾಯಿಗೆ ಆಪರೇಷನ್ ಆಗಿತ್ತು, ಈತನಿಗೂ ಆಪರೇಷನ್ ಆಗಿದೆ. ನಿತ್ಯ ದುಡಿದು ತಂದೆ ಊಟ ಮಾಡ್ತಾರೆ. ಆದ್ರೆ ಆಟೋ ಗ್ಯಾಸ್ ದರ 60 ರಿಂದ 120 ರೂಪಾಯಿಗೆ ಏರಿಕೆಯಾಗಿದ್ದು ವರ್ಕೌಟ್ ಆಗ್ತಿಲ್ಲ. ಹೀಗಾಗಿ ನರೇಶ್ ಆಟೋವನ್ನ ಮನೆ ಮುಂದೆ ನಿಲ್ಲಿಸಿದ್ದಾರೆ. ಗೆಳೆಯನ ಬಳಿ ದುಡ್ಡು ಪಡೆದು ಜೀವನ ನಡೆಸಿದ್ದೇನೆ ಅಂತ ಭಾವುಕರಾದ್ರು. ಸರ್, 1 ವಾರ ಆತ್ರಿ, ಎಲ್ಲೂ ಹೋಗಿಲ್ಲ. ಇಲ್ಲೇ ನಮ್ಮ ಅಣ್ಣತಮ್ಮರ ಕಡೆಗೆ, ನಮ್ಮ ದೋಸ್ತರ ಕಡೆಗೆ, ಇನ್ನೊಬ್ಬರು ಆಟೋ ಚಾಲಕರ ಕಡೆಗೆ ಪಾಪ ಅವ್ರ ಕಡೆಗೆ 100 ರೂಪಾಯಿ 50 ರೂಪಾಯಿ ಇಸ್ಕೊಂಬಂದು ಮನೆಗೆ ಕಿರಾಣಿ ಸ್ವಲ್ಪ ಹಾಲು ಬಿಸ್ಕಿಟ್ ತೊಗೊಂಡು ಹೊಂಟೀನಿ ರೀ. ಮುಂಚೆ ನಿಂತರ ಹೋಗೋದು, ಅವ್ರು ಕೊಟ್ಟು ಅಲ್ಲೇ ನಿಂದಿರೋದು, ನಿಂತು ಸುಮ್ಮನೆ ಖಾಲಿ ಒಳ್ಳೆ ವಾಪಸ್ ಬರೋದು. ಮನೆಗೆ ಹೊಂಟೀನಿಪ್ಪ, ಒಂದು 100 ರೂಪಾಯಿ ಕೊಡಪ್ಪ. ಹಿಂಗೆ ಹಾಲಿಲ್ಲ, ಸಕ್ರೆ ಇಲ್ಲ, ಮನ್ಯಾಗ ಏನೂ ಇಲ್ಲ. ಅಪ್ಪ ಅವ್ರು ನೋಡಿದ್ರೆ ಆರಾಮಿಲ್ಲ, ಆದರೂ ದುಡ್ಡು ಅವ್ರ ನಡೆದಿಂದ ನಮ್ಮ ಜೀವನ ನಡೆ ಆಗ್ತೈತ್ರಿ. ನಮ್ಮ ಮನೆಯಲ್ಲಿ ಊಟಕ್ಕೂ ಸಂಕಷ್ಟ ಅಂತ ನರೇಶ್ ಪತ್ನಿ ಕೂಡ ನೋವು ತೋಡಿಕೊಂಡ್ರು. 120 ರೂಪಾಯಿ ಹಂಗೆ ಹಾಕಿಸ್ಕೊಂಡ್ರು. ಅವ್ರಿಗೆ ಗೀಟ್ವಲ್ಲ ಇದು ಮಾಡಾಕುಂತಾರೆ. ಏನು ಮಾಡ್ಬೇಕಂತ ತಿಳಿವಲ್ಲ ನಮಗೆ. ಮಕ್ಳದ್ದು ಹೆಂಗೆ ನೋಡ್ಬೇಕನ್ನೋ ಎಜುಕೇಷನ್ ಗೊತ್ತಾಗುವಲ್ಲ. ರೇಷನ್ ಇಲ್ಲ, ಏನೂ ಇಲ್ಲ. ಮನೆಯಾಗೆ ಒಂದೊತ್ತು ಉಪವಾಸ ಇರ್ತೀವಿ, ಒಂದು ಊಟ ಮಾಡ್ತೀವಿ, ಹೆಂಗಂತ ತಿಳಿವಲ್ಲ ನಮಗೆ. ಆಟೋ ಓಡಿದ್ರೆ ಊಟ, ಇಲ್ಲದಿದ್ರೆ ಉಪವಾಸ. 1 ವಾರದಿಂದ ಗ್ಯಾಸ್ ಇಲ್ಲದೆ ಬಂದಾಗಿದ್ದ ರಾಯಚೂರಿನ ಬಂಕ್ಗಳಿಗೆ ಮೊನ್ನೆಯಷ್ಟೇ ಗ್ಯಾಸ್ ಬಂದಿತ್ತು. ಆದರೆ 2 ದಿನಕ್ಕೆ ಗ್ಯಾಸ್ ಖಾಲಿಯಾಗಿದ್ದು ಆಟೋ ಚಾಲಕರು ಮತ್ತೆ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಆಟೋ ಓಡಿದ್ರಷ್ಟೇ ನಮಗೆ ಊಟ ಸಿಗತ್ತೆ ಅಂತ ಚಾಲಕರು ನೋವು ತೋಡಿಕೊಂಡಿದ್ದಾರೆ. ನೋಡ್ರಿ, ನಮಗೆ ಜೀವನ ಭಾಳ ಕಷ್ಟ ಆಗ್ಬಿಟ್ಟದ. ಗಾಡಿ ನಡೆದ್ರೆ ನಮ್ಮ ಊಟ, ಇಲ್ಲದ್ರೆ ಇಲ್ಲ. ಗ್ಯಾಸ್ ಬಂದ್ ಮಾಡಿದ್ರೆ ನಮ್ಮ ಜೀವನ ಹೆಂಗೆ, ಹೆಣ್ಣು ಮಗನ ಹೆಂಗೆ ಸಾಕಬೇಕು, ಸಾಲ ಕಟ್ಟಬೇಕು, ಬಾಡಿ ಕಟ್ಟಬೇಕು. ಮನೇಲಿ ಕುಂತಿದ್ರೆ ನಾವು ನಮಗೆ ಜೀವನ ಭಾಳ ಕಷ್ಟ ಆಗ್ಬಿಟ್ಟದ. ರೇಷನ್ಗೂ ಹಣ ಇಲ್ಲ, ಮೆಡಿಸಿನ್ಗೂ ಕಾಸಿಲ್ಲ. ಬಳ್ಳಾರಿಯ ಆಟೋ ಚಾಲಕರು ಕೂಡ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಶಾಲಾ ಮಕ್ಕಳನ್ನ ಸ್ಕೂಲ್ಗೆ ಬಿಡೋ ಕೆಲಸ ಮಾಡ್ತಿದ್ದ ಚಾಲಕರು ಸದ್ಯ ಶಾಲೆ ರಜಾ ಇದೆ, ಶಾಲೆಗಳು ಓಪನ್ ಆದ್ರೆ ದೇವರೇ ಕಾಪಾಡಬೇಕು ಅಂದ್ರು. ಇವಾಗಂತೂ ಹಾಲಿಡೇಸ್ ಇದಾವೆ, ಸರ್ ಹೋಯ್ತು. ಇವಾಗ ಸ್ಕೂಲ್ ಓಪನ್ ಆದರೆ ನಮ್ಮ ಕಷ್ಟ ಇನ್ನು ದೇವ್ರು ಕೂಡ ಕಾಪಾಡೋದು. ಹೌದು, ಅದೇ ಸರ್, ಒಂದು 9 ತಿನ್ಬೇಕು, ಒಂದು 9 ಉಪವಾಸ ಇರ್ಬೇಕಾದ್ರೆ. ಮತ್ತೊಬ್ಬ ಚಾಲಕ ಮನೆಗೆ ರೇಷನ್ ತರೋದು ಹೇಗೆ, ಮೆಡಿಸಿನ್ ಖರ್ಚಿಗೆ ಹಣ ಹೊಂದಿಸೋದು ಹೇಗೆ ಅಂತ ನೋವು ತೋಡಿಕೊಂಡ್ರು. ಫೈನಾನ್ಸ್ ಹೆಂಗೆ ಕಟ್ಟಬೇಕು, ಮನೆಗೆ ರೇಷನ್ ಏನು ತಗೊಂಡೋಗ್ಬೇಕು, ಆಮೇಲೆ ಮತ್ತೆ ಮನೆಗೆ ಹುಡುಗರಿಗೆ ಮೆಡಿಸಿನ್ ಅಂತ ಅವು ಅಂತ ಇವು ಅಂತ ಅವು ಮನೆ ಬಾಡಿಗೆ ಕಟ್ಟಬೇಕು. ನಮ್ಮ ಪರಿಸ್ಥಿತಿ ಅಂತೂ ಭಾಳ ಇದಾಗ್ಬಿಟ್ಟೈತೆ ಅಣ್ಣ. ಗ್ಯಾಸ್ಗಾಗಿ ಹುಡುಕಾಟ, ಗ್ಯಾಸ್ಗಾಗಿ ದುಡಿಮೆ. 60 ರೂಪಾಯಿ ಇದ್ದ ಗ್ಯಾಸ್ 120 ರೂಪಾಯಿ ಆಗಿದೆ. ಇಡೀ ದಿನ ಆಟೋ ಓಡಿಸಿದ್ರು ಗ್ಯಾಸ್ಗೆ ಹಾಕಿರೋ ಬಂಡವಾಳ ವಾಪಸ್ ಬರಲ್ಲ ಅಂತ ಹಾವೇರಿಯ ಆಟೋ ಚಾಲಕ ಸಂಕಷ್ಟ ಹೇಳಿಕೊಂಡ್ರು. ದಿನಕ್ಕೆ ಒಂದು 500 ರೂಪಾಯಿ ಹಾಕಿದ್ರೆ ಈಗ ಅದು ಸಿಲಿಂಡರ್ಗೆ ಸಾಲಲ್ಲ ದುಡ್ದಿದ್ದು, ಆ ಥರ ಆಗ್ತಾ ಇದೆ ಸರ್. ಕುಟುಂಬ ನಡೆಸೋದೇ ಭಾಳ ಕಷ್ಟ ಆಗ್ಬಿಟ್ಟೈತೆ. ಯಾಕಂದರೆ ನಾವು ಹಾಕಿದ ಸಿಲಿಂಡರ್ನ ಟರ್ನ್ ಮಾಡೋಕ್ಕಾಗ್ತಾ ಇಲ್ಲ, ಸಿಲಿಂಡರ್ ಅಮೌಂಟ್ ಟರ್ನ್ ಮಾಡ್ಕೊಂಡು ಹೋಗೋಕ್ಕಾಗ್ತಾ ಇಲ್ಲ. ಇನ್ನು ಕುಟುಂಬ ಯಾವ ಥರ ನಡೆಸ್ಬೇಕಂತ ಗೊತ್ತಾಗ್ತಾ ಇಲ್ಲ ಸರ್. ಹೀಗೆ ರಾಜ್ಯದ ಜಿಲ್ಲೆ ಜಿಲ್ಲೆಯಲ್ಲೂ ಗ್ಯಾಸ್ ಸಮಸ್ಯೆ ಹೆಚ್ಚಾಗಿದ್ದು ಆಟೋ ಚಾಲಕರು ಒಂದು ಹೊತ್ತಿನ ಊಟಕ್ಕೂ ಪರದಾಡ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.